ಹಾಯ್ ಫ್ರೆಂಡ್ಸ್, ಹಿಮರಗುವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನೋಡಿ, ನಾನು ಇದು ಶುಕ್ರವಾರದ್ದು ಮಿನಿ ವಿಡಿಯೋ ಮಾಡ್ತಾ ಇದ್ದೀನಿ. ಶುಕ್ರವಾರ ಬಂದು ಮಾಮೂಲಿ ಎದ್ದು ಗಂಜಿ ಮಾಡಿದೆ, ಅಡಿಗೆ ಮನೆ ಕ್ಲೀನ್ ಮಾಡಿಟ್ಟಿದ್ದೆ. ಯಾಕಂದ್ರೆ ಶುಕ್ರವಾರ ಸ್ವಲ್ಪ ಬೇಗ ಪೂಜೆ ಮಾಡ್ಬೇಕಲ್ವಾ. ನಾವು ಅನ್ಕೊಳ್ಳೋದೇ ಒಂದು, ಅದಾಗದೇ ಒಂದು ಅಂತಾರಲ್ಲ, ಹಾಗೆ ನಾನು ಬೇಗ ಬೇಗ ಪೂಜೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ನೈಟೇ ಕೆಲಸ ಮುಗಿಸಿ ಬೇಗ ಬೇಗ ಟಿಫನ್ ಎಲ್ಲ ಮಾಡಿದೆ. ಬಟ್ ಅದೇ ನನಗೆ ಯಾರೋ ಗೆಸ್ಟ್ ಬಂದ್ರು, ಹಾಗಾಗಿ ನಿಮ್ಮ ಬೆಳಗ್ಗೆ ಪೂಜೆ ಮಾಡಕ್ಕಾಗಿಲ್ಲ. ಶುಕ್ರವಾರ ಆದ್ರಿಂದ ಲಕ್ಷ್ಮೀ ದೇವಿಗೆ ಹುಳಿ ಶ್ರೇಷ್ಠ ಅಲ್ವಾ, ಹಾಗಾಗಿ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಈ ಚಳಿ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ವಿಟಮಿನ್ ಸಿ ಇರುತ್ತಲ್ವಾ, ಹಾಗಾಗಿ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಪುಳಿಯೋಗರೆನಾದ್ರು ಮಾಡ್ಬೋದು, ಇಲ್ಲಾಂದ್ರೆ ಚಿತ್ರಾನ್ನ ಮಾಡ್ಬೋದಲ್ವಾ. ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಏನಾದ್ರು ಮಾಡ್ಬೋದು ಲಕ್ಷ್ಮೀ ದೇವಿಗೆ. ಹಾಗಾಗಿ ನಾನು ಚಿತ್ರಾನ್ನ ಮಾಡೋಣ ಬೆಳಿಗ್ಗೆ ಟಿಫನ್ ಅಂತೇಳಿ ಬಾರ್ಲಿ ಅಕ್ಕಿ ಗಂಜಿ ಮಾಡಿ ನಿಂಬೆಹಣ್ಣಿಟ್ಟು. ಇನ್ನೊಂದೇನ್ ನಮ್ಮ ಮನೇಲಿ ಕಾಂಪಿಟೇಷನ್ ಅಂದ್ರೆ, ಎಲ್ಲಾರ ಮನೇಲಿ ಇರುತ್ತೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ನನ್ ಮಗನ್ಗೆ ಈರುಳ್ಳಿ ಹಾಕ್ಬೇಕು, ನಮ್ಮ ಯಜಮಾನಿಗೆ ಈರುಳ್ಳಿ ಹಾಕ್ಬಾರ್ದು. ಇಬ್ರು ಇದ್ ಮಾಡ್ತಾರೆ, ಈರುಳ್ಳಿ ಹಾಕಿದ್ರೆ ಇವ್ರು ತಿನ್ನಲ್ಲ ಅಂತಾರೆ, ಈರುಳ್ಳಿ ಹಾಕ್ಲಿಲ್ಲ ಅಂದ್ರೆ ನಾನ್ ತಿನ್ನಲ್ಲ ಅಂತಾನೆ. ಇವ್ರಿಗೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ಬೇಕು, ಇವ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಹಾಕಿ ಮಾಡ್ಬೇಕು. ಎರಡೆರಡು ತರ ಮಾಡಕ್ಕೆ ಒಂಥರ ಹಿಂಸೆ ಆಗುತ್ತೆ. ಸೇಮ್ ಅದೇ ರೆಸಿಪಿನ ಒಂದಾಗ್ತಿದಂಗೆ ಎರಡು ಮಾಡಕ್ಕೆ ಹಿಂಸೆ ಆಗುತ್ತಲ್ವಾ. ಹಾಗಾಗಿ ಒಂದ್ಸಲಿ ಇವ್ರು ಕಾಂಪ್ರಮೈಸ್, ಇವ್ರಿಗೆ ಹೇಳೋದು ಈ ಸಲ ಈರುಳ್ಳಿ ಹಾಕಿರ್ತೀನಿ ನೀವ್ ತಿನ್ನಿ ಅಂತ ಹೇಳೋದು, ಇನ್ನೊಂದ್ಸಲಿಗೆ ಈರುಳ್ಳಿ ಹಾಕಿರಲ್ಲ ನೀನ್ ತಿನ್ನಪ್ಪ ಅಂತ ಮಗನ್ಗೆ ಹೇಳೋದು. ಹಾಗಾಗಿ ಇಬ್ರಿಗೂ ಒಪ್ಸಿ ಮಾಡೋದಂಕ ಸಾಕಾಗ್ಬಿಡುತ್ತೆ. ಇರೋದ್ ಮೂವರಲ್ಲಿ ಒಬ್ಬೊಬ್ರು ಒಂದೊಂದೊಂದೇ ಹಿಂಸೆ ಆಗುತ್ತಲ್ವಾ. ಹಾಗಾಗಿ ಚಿತ್ರಾನ್ನ ಮಾಡಿದೆ. ಮತ್ತೆ ಅವರೆಕಾಯಿ ತಂದಿದ್ರು, ಅವರೆಕಾಯಿ ತಂದು ತುಂಬಾ ದಿನ ಆಗಿತ್ತು. 1-2 ಕೆಜಿ ತಂದಿದ್ರು. ಮತ್ತೆ ಇನ್ನೊಂದೇನಂದ್ರೆ ಅವರೆಕಾಯಿನೂ ಅಷ್ಟೇ, ಒಬ್ಬರೇ ಕುತ್ಕೊಂಡು ಬಿಡಿಸ್ಲಿಕ್ಕೆ ಬೇಜಾರಾಗುತ್ತೆ. ಇತ್ತಿಸ್ಲಿಕ್ಕೆ ಆಗ್ಲಿ ಬಿಡಿಸ್ಲಿಕ್ಕೆ ಯಾರಾದ್ರೂ ಮಾತಾಡ್ತಾ ಜೊತೆ ಕುತ್ಕೊಂಡ್ ಬಿಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ 3 ಜನ ರಾತ್ರಿ ಹೊತ್ತೆ ಕುತ್ಕೊಂಡು ಬಿಡಿಸಿಟ್ಟು ನಿನ್ನೆ ಬೆಳಗ್ಗೆ ನೆನೆಸ್ದೆ. ಸ್ವಲ್ಪ ಇಟ್ಟಿದ್ದು ಅವರೆಕಾಳು ಸಾರು ಮಾಡೋಣ ಮಸಾಲೆ ಹಾಕಿ, ಮತ್ತೆ ಸ್ವಲ್ಪ ಹುಳಿ ಮಾಡ್ಕೋಣ ಅಂತೇಳಿ ಸ್ವಲ್ಪ ಹಸಿ ಕಾಳು ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ. ಇನ್ನೊಂದ್ ಸ್ವಲ್ಪ ಇದಕ್ಕನ ಸಂಜೆ ಬೆಳಗ್ಗೆ ನೆನ್ಸಿದ್ರೆ ಸಂಜೆ ಎಲ್ಲಾರು ಸೇರ್ಕೊಂಡು ಮತ್ತೆ ಇದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ನೆನ್ಸಿಟ್ಟೆ. ನೋಡಿ, ನೆನ್ಸಿಟ್ಟು ಬೆಳಗ್ಗೆನೆ ಚಿತ್ರಾನ್ನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದೆ. ಅಷ್ಟ್ರಲ್ಲಿ ಯಾರೋ ಬಂದ್ರು. 12 ಗಂಟೆ ಬೇರೆ ಆಗೋಯ್ತು. 12 ಗಂಟೆ ಅಂದ್ರೆ ಪೂಜೆ ಮಾಡಕ್ ಇಷ್ಟ ಆಗಲ್ವಲ್ಲ, ಮಾಡ್ಲೂಬಾರ್ದು ಅಂತಾರೆ. ಹಾಗಾಗಿ ಪೂಜೆ ಮಾಡೋದ್ ಬೇಡ, ಸಂಜೆ ಮಾಡ್ಕೊಂಡು ಬಿಡು ಅಂತೇಳಿ ಹೂವು, ಎಣ್ಣೆ, ದೀಪಕ್ಕೆ ಎಣ್ಣೆ ಪ್ರತಿಯೊಂದು ಎಲ್ಲ ಆಗ್ಬಿಟ್ಟಿದೆ. ಮತ್ತೆ ಸ್ವಲ್ಪ ಶುಕ್ರವಾರ ಆದ್ರಿಂದ ಕಳಶ ಎತ್ತದ್ ಬೇಡ ಅಂತೇಳಿ ಬರೀ ದೀಪಗಳು, ಕಡ್ಡಿ ಗಂಧ ಕಡ್ಡಿ ಸಿಗುತ್ತಲ್ಲ ಅದು, ಮಂಗಳಾರತಿ ಮಾಡ್ತಲ್ಲ ಅದು, ಇಷ್ಟು ಮಾತ್ರ ತೊಳ್ಕೊಂಡು ಸಿಂಪಲ್ ಆಗಿ ಈಗ ಪೂಜೆ ಮಾಡೋಣ, ನೆಕ್ಸ್ಟ್ ವೀಕ್ ತೊಳ್ಕೊಳ್ಳೋಣ ಅಂತೇಳಿ. ಯಾಕಂದ್ರೆ ನಾನು 15 ಡೇಸ್ ಒಂದು ಫಸ್ಟೇ ತೊಳೆಯೋದು, ಜಾಸ್ತಿ ತೊಳೆಯಲ್ಲ. ಹಾಗಾಗಿ ಸ್ವಲ್ಪ ಧೂಳ ಡಸ್ಟ್ ಆಗಿತ್ತು, ತೊಳ್ಕೊಳ್ಳೋಣ ಅಂತೇಳಿ ಇದು ಮಾಡಿದೆ. ಮತ್ತೆ ಯಾವಾಗ್ಲೂ ಅಷ್ಟೇ ಶುಕ್ರವಾರ ಸಂಜೆ ಟೈಮು ಸ್ವಲ್ಪ ನಾವು ಶ್ರೀಗಂಧದ ಬತ್ತಿ ಬರುತ್ತೆ ನೋಡಿ, ಅದನ್ನ ಹಚ್ಚಿ ಇಟ್ರೆ ದೇವ್ರ ಮನೇಲಿ ಒಂದು ಬಾಗ್ಲ ಹತ್ರ ಒಂದು ವಸ್ತುದ ಹತ್ರ ಇಡ್ಬೇಕು. ಯಾಕಂದ್ರೆ ಲಕ್ಷ್ಮೀ ದೇವಿ ಪ್ರವಾಸ ಇದು ಇದಾಗುತ್ತಲ್ವ, ಒಳಗಡೆ ಬರ್ತಾಳಲ್ವ ಸಂಜೆ ಟೈಮ್ ಗೋಧುಳಿ ಲಗ್ನದಲ್ಲಿ. ಹಾಗಾಗಿ ನಾವು ಬಾಗ್ಲಲ್ಲೂ ಕೂಡ ಶ್ರೀಗಂಧದ ಬತ್ತಿ ಹಚ್ಚಿಡ್ಬೇಕು. ಮತ್ತೆ ಹೊಸ್ಲಿಗೆಲ್ಲ ಮಲ್ಲಿಗೆ ಹೂ ಇಡ್ಬೇಕು ಅಂತ ಹೇಳ್ತಾರೆ. ಇವಾಗ ಸೀಸನ್ ಇಲ್ಲಲ್ಲ, ಸೀಸನ್ ಇದ್ದಾಗ ಹೊಸ್ಲಿಗೆ ಸುಗಂಧ ಅಂದ್ರೆ ಸ್ಮೆಲ್ ಬರ್ಬೇಕು ಅಂತ ಹೂಗಳಿಟ್ರೆ ಹೊಸ್ಲಿಗೆ ಲಕ್ಷ್ಮೀ ದೇವಿ ತುಂಬಾ ಪ್ರಿಯ ಆಗ್ತಾಳೆ, ಮತ್ತೆ ಲಕ್ಷ್ಮೀ ದೇವಿ ಒಳಗ್ ಬರ್ತಾಳೆ ಅಂತಂತಾರಲ್ವಾ. ಹಾಗಾಗಿ ಸಂಜೆ ಟೈಮು ಶ್ರೀಗಂಧದ ಬತ್ತಿ ಹಚ್ಚಿಟ್ಟೆ. ಮತ್ತೆ ನಾನು ಯಾವಾಗ್ಲೂ ಇದು ಓದ್ತೀನಲ್ವಾ, ಭಗವದ್ಗೀತಾ ಓದ್ತೀನಿ, ಅದೊಂದ್ 2 ಪೇಜ್ ಓದ್ದೆ. ಮತ್ತೆ ಇನ್ನೊಂದ್ ಹೇಳ್ಬೇಕು ಅನ್ಕೊಂಡೆ, ಈ ತುಳಸಿ ಸ್ತೋತ್ರ ಅಂತ ಬರುತ್ತೆ ನೋಡಿ, ಇದು ತುಂಬಾ ಇರುತ್ತೆ. ಆದ್ರೆ ಇಷ್ಟು ಮಾತ್ರ ಬೆಳಗ್ಗೆ ಮಾತ್ರ, ಸಂಜೆ ಓದ್ಬಾರ್ದು. ಬೆಳಗ್ಗೆ ಟೈಮ್ ನೀವು ಪೂಜೆ ಮಾಡ್ತಿರಲ್ಲ, ತುಳಸಿ ದೇವಿ ಪೂಜೆ ಮಾಡ್ತಿರಲ್ಲ, ಅವಾಗ ಇದನ್ನ ನಿಮ್ಗೆ ಏನಾದ್ರು ಹೇಳಕ್ ಬರ್ಲಿಲ್ಲ ಅಂದ್ರೆ ಮೊಬೈಲ್ ಎಲ್ಲಾರು ಇಟ್ಕೊಂಡು ಹೇಳಿ ಪೂಜೆ ಮಾಡ್ಬೋದು, ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಶ್ರೇಷ್ಠವಾದ ಸ್ತೋತ್ರ ಇದು, ಶ್ರೀ ತುಳಸಿ ಸ್ತೋತ್ರಂ ಅಂತ. ಇದನ್ನೊಂದು ಇದ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಆಮೇಲೆ ನನ್ನ ಮಗನ್ನ ಕರ್ಕೊಂಡೋಗಿ ಕರಾಟೆ ಕ್ಲಾಸಿಗೆ ಬಿಟ್ಟು ಬಂದು ಸಂಜೆ ಏನಾದ್ರು ಕುಡಿಬೇಕಲ್ವ, ನನ್ ಕಾಫಿ ಟೀ ಹಾಲು ಏನು ಕುಡಿಯಲ್ಲ. ಹಾಗಾಗಿ ಮಿಲೆಟ್ಸ್ ಗಂಜಿ ಇರುತ್ತಲ್ಲ, ಮಿಲೆಟ್ಸ್ ಗಂಜಿನೇ ಮಾಡ್ಕೊಂಡು ಕುಡಿದೆ. ಆಮೇಲೆ ಕಾಳಿ ತಕ್ಷಣ ಅಂತ ಇಟ್ಕೊಂಡೆ, ಬರ್ತಾರೆ ಅಂತ ವೆಯ್ಟ್ ಮಾಡಿದ್ರೆ ಇವ್ರು ಬರ್ಲೇ ಇಲ್ಲ. ಕೊನೆಗೆ ನಾನು ಒಬ್ಳೆ ಕುತ್ಕೊಂಡು 1 hour ಇಷ್ಟು ಕಾಳನ್ನ ಇದ್ದಕ್ತೆ. ಬಟ್ ಏನು ಕುತ್ಕೊಂಡು ಮಾಡೋದಲ್ಲ, ಏನು ಮಾಡಕ್ಕಲ್ಲ, ಟಿವಿ ಹಾಕೊಂಡು ನೋಡ್ಕೊಂಡು ಏನೋ ಟೈಮ್ ಪಾಸ್ ಮಾಡ್ಕೊಂಡು ಇದಕ್ಕೆ ಒಂದು ಬಾಕ್ಸ್ ಆಯ್ತು. ನಮ್ಮ ಯಜಮಾನ ನಾನ್ ವೆಜ್ಗೆ ಹಾಕ್ಬೇಕು ಅಂತಾನೆ ತಂದಿಟ್ಟಿ, ಸಂಡೆಗಾಗ್ಲಿ ಅಂತ ಹೇಳಿದ್ರು. ಹಾಗಾಗಿ 1 kg ಕಳ್ಳ ಇದಕ್ಕೆ ಇಟ್ಟಿದ್ದೀನಿ. ಇದು ನನ್ ಮಗ ಬಂದು ರೋಡ್ ಚೆಲ್ಬೇಕು. ಯಾವಾಗ್ಲೂ ಅಷ್ಟೇ ಅವ್ನ ಕೈ ಚೆಲ್ಲಿಸ್ಬೇಕು ಅಂತ ಇಟ್ಟಿದ್ದೀನಿ. ನಮ್ಮ ಯಜಮಾನ ತಗೊಂಡೋಗ್ ಚೆಲ್ಬಿಡ್ತಾರೆ. ಹಾಗಾಗಿ ಈ ತರ ಅವ್ನ ಕೈಲಿ ಚೆಲ್ಲಿಸ್ಬೇಕು ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲ ಸಾಂಬಾರ್ ಇತ್ತು ಅಂತ ಹೇಳಿದ್ನಲ್ಲ, ಬೇಳೆ ತರಕಾರಿ ಸಾಂಬಾರ್ ಇತ್ತು, ಅದನ್ನೇ ಹಾಕೊಂಡು ಊಟ ಮಾಡ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಯಾರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಮತ್ತೆ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.